ನೀನು ಧೈರ್ಯವಾಗಿರು ಸುಸು, ನಾನಿದ್ದೀನಿ. ನನಗೆ ಯಾವಾಗಲೂ ಧೈರ್ಯನೇ. ನೀವು ನನ್ನ ಜೊತೆ ಇದ್ದೀರಾ, ನೀನು ನನ್ನ ಕೈ ಹಿಡ್ದಿದ್ದೀರಾ ಅಂದಮೇಲೆ ನನಗೆ ಧೈರ್ಯನೇ ಧೈರ್ಯ ಸುಂದ್ರ. ಅಮ್ಮ ಅಮ್ಮ ಅಮ್ಮ. ಯಪ್ಪ ಅತ್ತೆ ಅತ್ತೆ ಅತ್ತೆ. ಅಯ್ಯೋ ಮನೆಯೊಳ ಎಂತ ಕೆಲಸ ಮಾಡಿಬಿಟ್ಟು. ಅಯ್ಯೋ ಮನೆಯೊಳ ಅಲ್ಲ ಕಣೋ, ಅಲ್ಲ ಕಣೋ, ಮದುವೆ ಆಗಿ ಬಂದಿದ್ಯಲ್ಲೋ ಅತ್ತೆ. ಬಾರತ್ತೆ ಇಲ್ಲಿ ನೋಡು ಎಂತ ಕೆಲಸ ಮಾಡ್ಕೊಂಬಂದಿದ್ದಾನೆ. ಮದುವೆ ಆಗಿ ಮನೆ ಹತ್ರ ಕರ್ಕೊಂಬಂದಿದ್ದಾನೆ ಇದ್ದರಿದ್ರದವಳನ್ನ. ಅಯ್ಯೋ ಯಪ್ಪ ರಾಮ ರಾಮ ರಾಮ. ನಾವೆಲ್ಲ ಸುಮ್ಮನೆ ಹಿಂಗೆ ಹೋಗಿ ಬರ್ತಾನೆ ಬಿಡು, ಹೋಗೋದಕ್ಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ನಾವಿದ್ರೆ ಅಯ್ಯೋ 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 ಅಯ್ಯೋ. ಏಯ್ ಸುಂದ್ರ, ಎಲೆ ನಿನ್ಗೇನೋ ಬಂದಿತ್ತು, ನಿನಗೆ ಇಂಥ ಬಣ್ಣಿನ ಮದುವೆ ಆಗೋ ಅಂಥದ್ದು. ಎಲೆ ಥೋ ಹೋಗತ್ತ ನಮ್ಮ ಮರ್ಯಾದೆ ತೆಗಿತಿಯಲ್ಲೋ ಥೋ. ಅಯ್ಯೋ ಇವಾಗ ಏನು ಆಗಬಾರ್ದಾಯ್ತು ಅಂತ ನೀವಿಬ್ಬರು ಇಷ್ಟೊಂದು ಆಡ್ತಾ ಇದ್ದೀರಾ? ನಾನು ಸುಸುನ್ ಮದುವೆ ಆಗಿದ್ದೀನಿ ಅಷ್ಟೇ. ನಮ್ಮಪ್ಪ 2 ಮದುವೆ ಆಗಿಲ್ವಾ? ಹಾಗೆ ನಾನು 2 ಮದುವೆ ಆಗಿದ್ದೀನಿ ಅಷ್ಟೇ. ಅಯ್ಯೋ ಅದಕ್ಕೇನಕ್ಕೆ ನೀವು ಇಷ್ಟೊಂದೆಲ್ಲ ಟೆನ್ಷನ್ ತಗೊಳ್ತಾ ಇದ್ದೀರಾ? ಯಪ್ಪ ಥೋ, ಅದ್ಲ ಎಂತ ಕೆಲಸ ಮಾಡಿದೆ ಇವತ್ತು. ಅಲ್ಲ ಗೊತ್ತಾಗಲ್ವೇ ನಿನಗೆ? ಹೋಗಿ ಹೋಗಿ ಮದುವೆ ಆಗಿ ಬಂದಿದೆಯಲ್ಲ ಅತ್ತೆ, ನೋಡತ್ತೆ. ಥೂ, ನಿನಗೆ ಯಾರು ಸಿಗ್ಲಿಲ್ವೇನೆ? ನನ್ನ ಗಂಡನೇ ಬೇಕಾಗಿತ್ತೇನೆ ನಿನಗೆ? ಅದೆಲ್ಲ ಹೇಳೋದಕ್ಕಾಗೋದಿಲ್ಲ. ನಾನು ಮದುವೆ ಆಗಿದ್ದೀನಿ, ನಾನು ಮದುವೆ ಆಗ್ತೀನಿ ಅಂತ ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ನಾವಿಬ್ರು ಲವ್ ಮಾಡಿದ್ದೀವಿ, ಮದುವೆ ಆಗಿದ್ದೀವಿ. ಓ ಚಿಕ್ಕಮ್ಮ, ಇವಾಗ ಸರಿಯಾಗಿ ಆಗೈತೆ. ಈಗ ಅವರಿಬ್ರಿಗೂ ಸರಿಯಾಗಿ ಆಗೈತೆ. ಅವಳು ನಮ್ಮ ಸ್ವಾಮಿಗೆ ಇವಾಗ ಆಯಿತು. ಇವನು ಮದುವೆ ಆಗಿ ಬಂದಿದ್ದಾನೆ, ನಮ್ಮ ಅಣ್ಣ ಸುಸನ್ ಮದುವೆ ಆಗಿದ್ದಾನೆ. ಸುಮ್ಮನಿರು, ಸರಿಯಾಗಿ ಆಯ್ತು. ಅತ್ತೆ ಸೊಸೆ ಇಬ್ರು ಬೋಲ್ ಮೆರಿತಾ ಇದ್ರು. ಸರಿಯಾಗಿ ಆಗೈತೆ, ಸುಮ್ಮನೆ ನೋಡೋಣ ತಡಿ. ನೋಡು ಮಿಣ್ಕಿ ಮಿಣ್ಕಿ ಕಣ್ಣು ಬಿಡ್ಕೊಂಡು ಹೆಂಗೆ ನೋಡ್ತಾ ಇದ್ದಾರೆ. ಅಲ್ಲ ನಿನಗೇನೋ ಬಂದಿತ್ತು ಇಂಥ ಮರ್ಯಾದೆ ತಕ್ಕಮ್ಮ ಅಂತದ್ದು. ಅಲ್ಲ ನಾನು ಬಿಡು ಹೋಗ್ಲಿ ಒಳಗಿಕ್ಕೊಂಡು ಹಿಂಗೇನೆ ಕಾಪಾಡ್ಕೊಂಬರ್ಬೇಕು ಅಂತ ಹೇಳಿ ಒಳಗಿಕ್ಕೊಂಡು ಬೈಲಿಗೆ ಹಾಕ್ತಂಗೆ ಒಳಗೇನೆ ಒಳ್ಳೆ ಮಾತನಾಗ ಹೇಳಿದ್ರು ಕೇಳ್ದಂಗೆ ಅವಳನ್ನ ಮದುವೆ ಆಗಿ ಮನೆ ಬಾಗ್ಲಿಗೆ ಕರ್ಕೊಂಬಂದಿದ್ಯಲ್ಲ. ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ ಆಗೋದಿಲ್ವೇನೋ? ಅದಕ್ಕೇನಕ್ಕೆ ನಾಚಿಕೆ? ಏನಕ್ಕೆ ನಾಚಿಕೆ? ನಾಚಿಕೆ ಎಲ್ಲ ಏನಿಲ್ಲ. ನಾನು ಸುಸನ್ ತುಂಬ ಇಷ್ಟಪಟ್ಟಿದ್ದೆ. ಅವಳ ಪಾಪ ಅವಳ ಜೀವನನೂ ಹಾಳಾಗ್ಬಿಟ್ಟಿದೆ. ಅವನು ಮೋಸ ಮಾಡಿದ್ದಾನೆ. ಅದಕ್ಕೆ ಇಲ್ಲೋಡು, ನಿನಗೇನು ಕಡಿಮೆ ಮಾಡಲ್ಲ, ಅವಳಿಗೇನು ಕಡಿಮೆ ಮಾಡಲ್ಲ. ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊತೀನಿ, ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ಚೆನ್ನಾಗಿರು, ಇವಳು ಚೆನ್ನಾಗಿರಲಿ ಅಷ್ಟೇ. ಈಗಳಮ್ಮ ನೋಡಮ್ಮ, ಇವಳು ಚೆನ್ನಾಗಿದ್ದರೆ ಒಂದು ಹೋಯ್ತು. ಸೌಮ್ಯ, ನಾನು ಹೇಳಿದ್ದೀನಿ, ಇಂಥವಳನ್ನ ಕಟ್ಕೊಂಡು ನಾನಾಗತ್ತಿ ಸಂಸಾರ ಮಾಡಿದ್ದೀನಿ. ಬೇರೆಯವ್ರು ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಬಿಟ್ಟು ಹೋಗ್ಬಿಡೋರು ಅವಳನ್ನ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ ನಿನಗೆ. ಎಲೆ ಪಾಪ, ಇವತ್ತೆಲ್ಲ ನಿಮ್ಮ ಅತ್ತೆರೆದ್ರಿಗೂ ನಿಮ್ಮ ಮಾಮರೆದ್ರಿಗೂ ಎಷ್ಟು ಸಾದ್ರ ಆದೋ ನೀನು ಇಂಥ ಮಾಡ್ಕೊಂಬಂದ್ರಿ. ಅಲ್ಲ ಯಾರನ್ನ ಏನಂತಾರೆ ಹೇಳಲ್ಲ, ಅವ್ರ ಎದುರಿಗೆ ಎಷ್ಟು ಸಾದ್ರ ಆಗ್ತೀಯ ನೀನು? ಅಯ್ಯೋ ಯಾರೇನು ಕಮ್ಮಿಲ್ಲ ತಗ. ನಿಮ್ಮ ತವ್ರ ಮನೆಗೂ 2 3 ಮದುವೆ ಆದರೂ ಇದ್ದಾರೆ. ಅವ್ರು ಹೆಂಗನ ಹಾಕ್ಯಂಡು ಹಾಳಾಗಿ ಹೋಗ್ಲಿ, ಹೆಂಗನ ಆಗ್ಲಿ ಹೇಳು. ನಿನಗೆ ಹೊರಡು, ಏನು ಬೇಡ ಪಾಪ. ನೋಡು ಹಿಂಗೆ ಮಾಡಬೇಡ ನೀನು. ಏಯ್ ಹೋಗೆ ಹಸಿಕೆ. ನನ್ನ ಮಗನ ಬಿಟ್ಟರೆ ಬೇರೆ ಯಾವನು ಸಿಗ್ಲಿಲ್ವೇನೆ ನಿನಗೆ? ಬೇರೆ ಯಾರನ್ನ ಕರ್ಕೊಂಡು ಹಾಳಾಗಿ ಹೋಗ್ಬೇಕೇ ಇಲ್ವೇನೆ? ನನ್ನ ಮಗನ್ನೇ ಕರ್ಕೊಂಡು ಇವತ್ತು ನೀನು ಹಿಂಗೆ ಮದುವೆ ಆಗಿ ಬಂದಿದೆಯಲ್ಲ, ನಾಚಿಕೆ ಆಗಲ್ವೇ? ಮಾನ ಮರ್ಯಾದೆ ಏನೂ ಇಲ್ವೇನೆ ನಿನಗೆ? ಮಾನ ಮರ್ಯಾದೆ ಇಲ್ದವಳೆ ಏನೇ ನಿನಗೆ? ಹೇಳೋರು ಕೇಳೋರು ಯಾರು ಇಲ್ವೇನೆ? ಮದುವೆ ಆಗಿ ಬಂದಿರೋದು ನೋಡು. ಸೊ ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಇವಾಗ ನನ್ನ ಹುಡುಗ ನನಗೆ ಗ್ರೇಟ್. ನನ್ನ ಹುಡುಗ ನನಗೆ ಯಾವತ್ತಿದ್ರು ಅಪರಂಜಿ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಇವತ್ತು ನನಗೆ ನನ್ನ ಗಂಡ ಅಪರಂಜಿ ಇದ್ದಂಗೆ ಸಾಕು. ನನಗೆ ನನ್ನ ಗಂಡ ಸಿಕ್ಕಿದ್ದಾನೆ, ಅಷ್ಟೇ ನನಗೆ ಸಾಕು. ಥೂ, ಅಲ್ಲ ನೀನೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವೇನೆ ನಿನಗೆ? ನಾಚಿಕೆ ಆಗೋದಿಲ್ವೇನೆ? ಅಲ್ಲ ನನ್ನ ಜೀವನ ಹಾಳು ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ. ನಾನು ಸುಂದರ ಇದ್ವಿ ಅಂದರೆ ನಮ್ಮ ಥರ ಇರಲೇ ಇಲ್ಲ ಯಾರೂ. ಆ ಥರ ಇದ್ವಿ ನಾವು. ಸುಮ್ಮನೆ ಸೌಮ್ಯ, ಹೊರ್ಗಿನ ನೋಟಕ್ಕೆ ಏನೋ ಇರಬೇಕು, ಗಂಡ ಹೆಂಡತಿ ಅನ್ನಿಸ್ಕೋಬೇಕು ಅನ್ನೋ ಹತ್ರ ಇದ್ವಿ ಅಷ್ಟೇ. ನೀನು ನೋಡಿದ್ರೆ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಮದುವೆ ಆಗಿ ಬಂದಿದ್ದೀನಿ. ಇರಲಿ, ನಿನ್ನೂ ನೋಡ್ಕೊತೀನಿ, ಇವಳು ನೋಡ್ಕೊತೀನಿ, ಸರಿನಾ? ನೀನು ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ. ಅದೇ ಹಂಗ ತಲೆ ಕೆಡಿಸ್ಕೊಂಬಂಗಿರ್ತಾರೆ. ನೀನೊಬ್ಬ ಯಾತ್ರ ಮಾತಾಡ್ತೀಯ? ನೀನು ಮದುವೆ ಆಗಿ ಬಂದಿರೋದಲ್ದಲ್ಲೇ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇದೀಯ. ತಲೆ ಕೆಡಿಸ್ಕೊಂಬಂಗೆ ಹಂಗಿರೋಕ್ಕಾಗುತ್ತೇನೋ? ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ಅವಳು ಇವತ್ತು ಸೌಮ್ಯ ಏನಾಗ್ಬೇಕು? ಇಂಥ ಕೆಲಸ ಮಾಡ್ಕೊಂಬಂದು ಇಟ್ಕಿದ್ದಂಗೆ ಮದುವೆ ಆಗಿ ಕರಿತಾ ಇದೆಯಲ್ಲ, ಅವಳಿಗೆ ನೋಡಿ ಒಂಥರ ಆಶ್ಚರ್ಯ ಆದಂಗೆ ಆಗ್ತೈತೆ. ಅವಳು ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ಲು ಕಣೋ. ಸರಿಯಾಗಿ ಆಗೈತಕ್ಕ. ಸಿಕ್ಕಮ್ಮ, ಇವಾಗ ನನಗೆ ಖುಷಿ ಆಗ್ತೈತೆ, ಭಾಳ ಖುಷಿ ಆಗ್ತೈತೆ ನನಗಂತೂ. ಆಗಲಿ ಚೆನ್ನಾಗೆ ಆಗ್ಬೇಕು ಇವಳಿಗೆ. ಆದ್ರೇ ಮತ್ತೆ ಆಗಬೇಕು, ಸರಿಯಾಗಿ ಆಗಬೇಕು. ಯಾರನ್ನು ನೊಗ್ ಕರ್ಕೊಳಲ್ಲ ಪಾಪ, ನಿಜವಾಗ್ಲೂ ನೊಗ್ ತರ್ಕಣು ನೀನು ಹಿಂಗೆ ಮಾಡ್ಕೊಂಬಂದಿರೋದಕ್ಕೆ. ಥೂ, ಅಲ್ಲ ನಿನಗಾನ ಮಾನ ಮರ್ಯಾದೆ ಬೇಡವೇನೆ? ಆಲೆ ಒಬ್ಬನ ಮದುವೆ ಆಗಿ ಬಿಟ್ಕೊಕೊಂಡು ಆಲೇನೆ ಇವಾಗ ಇವನು ಮದುವೆ ಆಗಿದೆಯಾ? ಇವ್ನು ನಾಳೆ ಹೊತ್ತನ್ನ ಬಿಟ್ರಿ ಏನು ಮಾಡ್ತೀಯ ನಿನಗೆ? ಇವ್ನು ಮಾಡಿದ್ನಲ್ಲ ಹಂಗೇನೆ ಇವನು ಬಿಡತ್ತ ಹೋಗ್ಲಿ ಅಂತ ಹೊಸ ಹೊಸ್ದಾಗ ಒಂದಿಟ್ಟು ಮಾತಾಡ್ಸಿ ಆಮೇಲೆ ಬಿಟ್ರೆ ನೀನು ಏನೇ ಮಾಡ್ತೀಯಾ?
ಅಲ್ಲ ನೀನು ನಮ್ಮ ಅಂತಕ್ಕೆ ಬತ್ತಾ ಹೋಗ್ತಾ ಇದ್ದು ನಮಗೆ ಮೋಸ ಮಾಡ್ತೀಯಲ್ಲೇ ಹೊಲ್ಕಿಸ್ಕೊಂಡು ಗಂಡಸು ಇರತ್ತಾಗೆಲ್ಲ ಮಾತಾಡ್ಕೊಂಡು ಬರೀ ಈ ರೀತಿ ಮಾಡ್ಕೊಂಡು ಕುಕ್ಕಂಡ್ಲು ಥೂ ದರಿದ್ರದೊಳ್ ನನ್ನ ಜೀವನ ಹಾಳು ಮಾಡಕ್ಕೆ ನೀನು ಎಲ್ಲೇ ಮೂಲವಾಗಿದ್ದೆ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ ತಡಿ ಕರೆಸ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಇದ್ದಂಗೆ ಅದು ಹೆಂಗೆ ಇನ್ನೊಂದು ಮದುವೆ ಆದೆ ನೀನು ಹೆಂಗೆ ಮದುವೆ ಆದೆ ಕಂಪ್ಲೇಂಟ್ ಕೊಡ್ತೀನಿ ತಡಿ ಕರೆಸ್ತೀನಿ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರನ್ನೂ ಕರೆಸ್ತೀನಿ. ಇಲ್ಲೋಡು ಅವಳನ್ನು ಮಾತ್ರ ಬೈದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಆರತಿ ಮಾಡಿ ಸುಮ್ಮನೆ ಒಳಗಡೆ ಕರ್ಕೊ. ನಾನು ಆರತಿ ಮಾಡಿ ಒಳಗಡೆ ಕರ್ಕೋಬೇಕಾ ನನ್ನ ಸೌತಿನ? ನನ್ನ ಸೌತಿ ಇವಳು, ನನ್ನ ಸೌತಿನ ನಾನು ಆರತಿ ಮಾಡ್ಬೇಕಾ? ಯಾರನ್ನ ಏನು ಅಂತಾರೆ ನನ್ನ? ಅದೆಂಗೋ ಅವಳು ಆರತಿ ಮಾಡ್ತಾಳೆ? ಮಾಡಲ್ಲ ಕಣೋ, ಮಾಡಲ್ಲ, ಮಾಡಬೇಡ ಸೌಮ್ಯ. ನಡಿ ಸುಸು, ಆರತಿ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ. ನಡಿ ನಾವು ಬೇಗ ಒಳಗಡೆ ಹೋಗ್ಬಿಡೋಣ. ನಡಿ ಹೋಗೋಣ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಹೋಗಿ ಒಳಗಡೆ ಅದು ಹೆಂಗೆ ಹೋಗ್ತೀಯ ಹೋಗು. ನಮ್ಮ ಅಪ್ಪ ನಮ್ಮ ಅಮ್ಮನೆಲ್ಲ ಕರೆಸಿ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನೇ ನೋಡು ನೋಡು ನಿನಗೆ ಏನೋ ಒಂದು ಗತಿ ಕಾಣಿಸ್ತೀನಿ. ನಾನು ಮರ್ಯಾದೆ ಕಳ್ಕೋಬಾರ್ದು, ನನ್ನ ಗಂಡನ ಮರ್ಯಾದೆ ನಾನೇ ಕಳಿಬಾರ್ದು, ಸುಮ್ಮನೆ ಆಡ್ಕೊಳ್ತಾರೆ ಜನ ಅಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಇದ್ದರೆ ನೀನು ಈ ರೀತಿ ಮಾಡ್ತಾ ಇದೆಯಾ? ಅಲ್ಲ ಅದಕ್ಕೆ ಅನಿಸುತ್ತೆ ಅಲ್ವೇನು ಚಿಕ್ಕಮ್ಮ, ಇವಳು ಯಾವಾಗಲೂ ಇಲ್ಲಿ ಮನೆ ಹತ್ರ ಬರ್ತಾ ಇದ್ದು ಇವಾಗ ಗೊತ್ತಾಗಿಲ್ಲ. ಬಿಡ್ಕೊಂಡು ಇವಾಗ ನೋಡು ಇವಳಾಗಿ ಇವಳು ಜೀವನ ಹಾಳು ಮಾಡ್ಕೊಂಡ್ಲು. ಅದಕ್ಕೆ ಮತ್ತೆ ಯಾರನ್ನಾದ್ರೂ ಅತಿಯಾಗಿ ಮಾತಾಡ್ಸಕ್ಕೆ ಹೋಗ್ಬಾರ್ದು, ಅತಿಯಾಗಿ ಇದು ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು. ಅಯ್ಯೋ ಯಾವಾಗಲೂ ಇಲ್ಲಿ ಬತ್ತಿದ್ದೆ ಇವಳು, ಯಾವಾಗಲೂ ಇಲ್ಲಿ ಬತ್ತಿದ್ದೆ. ಹೋಗು ಒಳಗಡೆ ಹೋಗು, ನಾನು ಕಂಪ್ಲೇಂಟ್ ಕೊಡ್ತೀನಿ. ನನಗೆ ಮೋಸ ಮಾಡಿದ್ದಾನೆ ನೋಡಿ, ಇನ್ನೊಂದು ಮದುವೆ ಆಗಿದ್ದಾನೆ, ಫಸ್ಟ್ನೇ ಹೆಂಡತಿ ಬದುಕಿದ್ದಂಗೆನೇ ಹಿಂಗೆ ಎರಡನೇ ಮದುವೆ ಆಗಿ ಬಂದಿದ್ದಾನೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಬಿಡೋದಿಲ್ಲ ನೋಡು, ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಏನೋ ಅಂದ್ಕೊಂಡಿದ್ಯಾ ಸುಮ್ಮನೆ ಇರ್ತಾಳೆ ಸೌಮ್ಯ ಅಂತ ಅಂದ್ಕೊಂಡಿದ್ಯಾ ನೀನು? ನಾನು ಸುಮ್ಮನೆ ಇರೋ ಅಂಥವಳಲ್ಲ, ನಿನಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು. ಕಂಪ್ಲೇಂಟ್ ಕೊಡ್ತೀನಿ, ನಮ್ಮಪ್ಪ ನಮ್ಮಮ್ಮನೆಲ್ಲ ಕರೆಸ್ತೀನಿ. ಕರ್ಸೆ, ಅದು ಯಾರನ್ನ ಕರೆಸ್ತೀಯ ಕರ್ಸು. ನಾನೇನು ನಿನ್ನ ನೋಡ್ಕೊಂಬಲ್ಲ ಅಂತ ಹೇಳ್ತಿಲ್ಲ, ನೋಡ್ಕೊಂತೀನಿ. ನಾನು ಹೇಳ್ತೀನಿ ಇವಳು ಸಣ್ಣ ಕೈದಾಳೆ, ಇವಳಿಗೂ ನನಗೂ ಮ್ಯಾಚ್ ಇಲ್ಲ ಅಂತ ಹೇಳಿ. ಇಷ್ಟು ಉದ್ದ ಇದೆಯಾ ನೀನು? ನಿನ್ನ ಕಾಲು ನೋಡು, ನಿನ್ನ ಕೈ ನೋಡು ಎಷ್ಟು ಉದ್ದ ಹೆಂಗಿದೆಯಾ. ಅದಕ್ಕೋಸ್ಕರ ನೀನು ತುಂಬ ಸಣ್ಣ ಇದೆಯಾ ಸೌಮ್ಯ. ನೀನೇ ಸ್ವಲ್ಪ ಅರ್ಥ ಮಾಡ್ಕೊ. ಹೇಯ್ ಮುಚ್ಚೋ ಬಾಯಿ ಮುಚ್ಚೋ. ಏನು ಸಣ್ಣಕ್ಕಿದ್ರೇನೋ ಏನಾಗುತ್ತೋ? ಗನ್ವಾಗಿದ್ದಾಳೆ ಅವಳು, ಆರೋಗ್ಯವಾಗಿ ಏನು ಕಾಯಿಲಿಲ್ಲ ಕಸಲಿಲ್ಲ. ಸಣ್ಣಕಿರೋದೊಂದು ಹೇಳ್ತಾನೆ ಆಗ್ಲಲ್ಲ. ಅವಳು ಹಂಗೆ ಕಣ ಇರೋದು. ಇಷ್ಟು ದಿನ ಗನ್ಮ ಸಂಸಾರ ಮಾಡಿ ಆಗಳ ಗನ್ವಾಗ ಒಂದು ಹುಡುಗ ಆಗೈತಿ. ಗನ್ವಾಗ ಒಬ್ಬ ಮಗ ಆಗ್ಯವನಿ. ಇಷ್ಟು ದಿವಸ ಇದ್ದು ಈಗ ಇಷ್ಟ ಆಗಲಿಲ್ಲ ಅಂತ ಹೇಳ್ತೀಯಲ್ಲೋ ನೀನು. ಅಲ್ಲ ಈಗ ಮದುವೆ ಆಗಿ ಇಷ್ಟ ಇಲ್ಲ ಅಂತೇಳಿ ಈಗ ಮದುವೆ ಆಗಿ ಅವಳು ಮನೆ ಹತ್ರ ಕರ್ಕೊಂಬಂದಿದ್ಯಲ್ಲ, ನಾಚಿಕೆ ಆಗಲ್ವಿ ನಿನಗೆ? ಯಾರನ್ನ ಹೋಗ್ಲತ್ತಾರ ಹೋಗು ನಿನ್ನ. ಸುಮ್ಮನೆ ಬಿಟ್ಟು ಹೋದ್ರೆ ಸರಿ ನೋಡು. ನನ್ನ ಗಂಡನ್ನ ಇಲ್ಲ ಅಂತಂದರೆ ನಿನಗೇನಿಲ್ಲ ಗ್ರಹಚಾರ ಮುಂದೆ ಸರಿಯಾಗಿದ್ದಾವೆ. ಸುಮ್ಮನೆ ಬಿಟ್ಟೋಗು ಹೇಳ್ತಾ ಇದ್ದೀನಿ, ಸುಮ್ಮನೆ ಬಿಟ್ಟೋಗು ನನ್ನ ಗಂಡನ್ನ. ನಿನಗೆ ಹೆಂಗೆ ಗಂಡನೋ ನನಗೂ ಹಂಗೆ ಗಂಡ ಆಗಿದ್ದಾನೆ. ಈಗ ನಾನು ಬಿಟ್ಟು ಹೋಗೋದಕ್ಕೆ ತಯಾರಿಲ್ಲ. ನಾನು ಯಾಕೆ ಬಿಟ್ಟು ಹೋಗೋಣ? ನಾನು ಬಿಟ್ಟು ಹೋಗೋದಿಲ್ಲ ಬಿಡು. ಅಲ್ಲ ಇವನಿಗೊಂದು ಈಟು ನಯ ಭಯ ಇಲ್ವಲ್ಲಪ್ಪ. ಕೆಲ್ಸಕ್ಕೆ ಹೋಗಲ್ಲ, ದುಡಿಯಲ್ಲ, ಏನಿಲ್ಲ. ಅಲ್ಲ ಕಣೆ ಅವ್ನಿಗೆ ದುಡಿಯಲ್ಲ ಏನಿಲ್ಲ, ಅವನಿಗೂ ತಲೆಯ ಕೂದಲಿಲ್ಲ ಯಾತಿಲ್ಲ. ಇರೋದು ಹೇಳ್ತಾ ಇದ್ದೀನಿ, ಅವ್ನು ಟೋಪಿ ಹಾಕ್ಯಣಂಗ ಇದ್ದಾನೆ, ಅವನಿಗೂ ತಲೆಯ ಕೂದಲಿಲ್ಲ. ನನಗೂ ಗೊತ್ತಿರೋ ವಿಷಯನೇ ತಲೆಯ ಕೂದಲಿಲ್ಲ ಅಂತ ಹೇಳಿ. ತಲೆಯ ಕೂದಲಿಲ್ಲ ಅಂಬೋದು ಗೊತ್ತೈತೆ, ಎಲ್ಲ ಗೊತ್ತೈತೆ ನನಗೂ. ಅವ್ನು ಹೆಂಗೆ ದುಡಿತಾನೆ ಅನ್ನೋದು ಗೊತ್ತು, ಅವನು ಎಂಥ ಮನುಷ್ಯ ನಮ್ಮ ಸುಂದರ ಅನ್ನೋದು ಗೊತ್ತು. ನೀವೇನು ಹೇಳ್ಬೇಕಾಗಿಲ್ಲ. ಇವಾಗ ಹೇಳಿದ ತಕ್ಷಣ ಬಿಟ್ಟೋಗ್ಬಿಡ್ತಾಳೆ ಅಂತ ಅನ್ಕೊಬಿಟ್ಟಿದ್ಯಾ? ನನಗೆ ಕೂದಲಿಲ್ಲದ ವಿಷಯನೂ ಗೊತ್ತೈತೆ. ಗೊತ್ತೈತೆ ನನಗೂ ಕೂದಲಿಲ್ಲ ನನ್ನ ಗಂಡನಿಗೆ ಅಂತ ಹೇಳಿ. ಕೂದಲು ತಗೊಂಡು ಏನು ಮಾಡ್ತೀಯ? ಇವರಷ್ಟು ಪ್ರೀತಿ ಯಾರು ಕೊಡೋಕ್ಕಾಗಲ್ಲ. ಅದಕ್ಕೇನೆ ನನ್ನ ಗಂಡನ ನಾನು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿರೋದು. ನಮ್ಮ ಮನೆ ಹತ್ರ ಬರ್ತಾ ಯಾವ ರೀತಿ ಮಾಡಿದ್ಲು ನನ್ನ ಮಗ. ಕೊನೆಗೂ ಮದುವೆ ಆಗಿ ಅವಳ ಮನೆ ಹತ್ರ ಕರ್ಕೊಂಬಂದಿದ್ದಾನೆ. ನಾವು ಅಯ್ಯೋ ಯಾರಿಗೂ ಗೊತ್ತಾಗಬಾರ್ದು, ನಮ್ಮ ಅಣ್ಣ ನಮ್ಮ ಅತ್ತಿಗೆರೆದ್ರಿಗೆಲ್ಲ ಸದ್ರ ಆಗ್ತೀವಿ ಅಂತ ಹೇಳಿ ನಾವು ತುಂಬಾ ಮುಚ್ಚಿಟ್ಕೊಂಡು ನಾವು ಒಳಕಿಟ್ಕೊಂಡು ಬಂದಂಗೆಲ್ಲ ನೋಡ್ರಿ ಇವನು ಯಾವ ರೀತಿ ಮಾಡ್ದ ಅಂತೇಳಿ ಕೊನೆಗೂ ಈ ರೀತಿ ಮಾಡೇ ಬಿಟ್ಟ. ಏನು ಮಾಡೋದು? ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.